ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಥಿಯರಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫಾರ್ ಎನಿ ಸ್ಪ್ಯಾನಿಂಗ್ ಟ್ರೀ ಆಫ್ ಕನೆಕ್ಟೆಡ್ ಗ್ರಾಫ್ ವಿತ್ n vertices and e edges, prove there are n-1 tree branches and e-n+1 chords. ಸೊ ಇವಾಗ ಫಸ್ಟ್ ನಾವು ಕಾರ್ಡ್ ಅಂತ ಅಂದ್ರೆ ಏನು, ಟ್ರೀಗಳ ಬ್ರಾಂಚ್ ಅಂತ ಅಂದ್ರೆ ಏನು, ಸ್ಪ್ಯಾನಿಂಗ್ ಟ್ರೀ ಅಂತ ಅಂದ್ರೆ ಏನು, ಮತ್ತೆ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಸಿಂಪಲ್. ಸೊ ಇವಾಗ ನನ್ನ ಹತ್ರ ವರ್ಟಿಸಿಸ್ ಗಳಿದಾವೆ ಅಂತ ಅನ್ಕೊಳ್ಳಿ, ಎ ಬಿ ಸಿ ಡಿ ಇ ಎಫ್. ಸೊ ಈ ರೀತಿ ನನ್ನ ಹತ್ರ ವರ್ಟಿಸಿಸ್ ಗಳಿದ್ರೆ, ಸೊ ಒಂದು ವರ್ಟಿಸಿಸ್ ಇಂದ ಇನ್ನೊಂದು ವರ್ಟಿಸಿಸ್ಗೆ ನಾನು ಹೋಗೋದಕ್ಕೆ ಆಗ್ಬೇಕು. ಸೊ ಆ ರೀತಿ ನನಗೆ ಎಡ್ಜಸ್ ಇದ್ರೆ ಸಾಕು. ಸೊ ನೋಡಿ, ಎ ಇಂದ ಡಿಗೆ ಇಗೆ, ಸೊ ಈ ರೀತಿ ನನಗೆ ವರ್ಟಿಸಿಸ್ ಇದ್ರೆ ಸಾಕು. ಅಂದ್ರೆ ಈಗ ನಾನು ಎ ಇಂದ ಎಫ್ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಸೊ ನಾನು ಡಿಗೆ ಹೋಗಿ ಮತ್ತೆ ಸಿಗೆ ಹೋಗಿ ಆಮೇಲೆ ಬಿಗೆ ಹೋಗಿ ಇಗೆ ಹೋಗಿ ಎಫ್ ಹೋಗ್ಬೋದು. ಎಸ್, ನೆಕ್ಸ್ಟ್ ಬಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಎ ಇಂದ ಡಿಗೆ ಹೋಗಿ ಸಿಗೆ ಹೋಗಿ ಬಿಗೆ ಹೋಗ್ಬೋದು. ಅಂತ ಅಂದ್ರೆ ಎಲ್ಲಾ ವರ್ಟಿಸಿಸ್ ಗಳಿಗೂ ಕೂಡ ನಾನು ಟ್ರಾವರ್ಸ್ ಮಾಡೋದಕ್ಕೆ ಆಗ್ಬೇಕು. ಸೊ ಆ ರೀತಿ ಎಡ್ಜಸ್ ಗಳಿದ್ರೆ ನಾವೇನಂತ ಕರಿತೀವಿ, ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಂತ ಬಂದಾಗ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಹೇಳ್ಕೊಡ್ತಾನೆ ನೋಡಿ. ಸೊ ವರ್ಟಿಸಿಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಸೊ ಇದನ್ನು ಕೂಡ ನಾವು ಕನೆಕ್ಟೆಡ್ ಗ್ರಾಫ್ ಅಂತ ಅನ್ಬೋದಾ? ಎಸ್. ಸೊ ಎ ಇಂದ ನಾನು ಎಚ್ ಗಾರು ಹೋಗ್ಬೋದು, ಜಿ ಗಾರು ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು. ಸೊ ಈಗ ಈ ಕನೆಕ್ಟೆಡ್ ಗ್ರಾಫ್ ಅಲ್ಲಿ ನಾವು ಸ್ಪ್ಯಾನಿಂಗ್ ಟ್ರೀ ಅನ್ನ ಯಾವ ರೀತಿ ಜನರೇಟ್ ಮಾಡೋದು? ಸ್ಪ್ಯಾನಿಂಗ್ ಟ್ರೀ ಅಂತ ಅಂದ್ರೆ ಸಿಂಪಲ್. ಫಸ್ಟ್ ಅದು ಸ್ಪ್ಯಾನಿಂಗ್ ಟ್ರೀ ಆಗ್ಬೇಕು ಅಂತ ಅಂದ್ರೆ ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಏನಾಗಿರ್ಬೇಕು? ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಸೊ ಕನೆಕ್ಟೆಡ್ ಗ್ರಾಫ್ ಅನ್ನ ತಗೊಂಡಿದೀವಿ. ನೆಕ್ಸ್ಟ್ ಏನಾಗಿರ್ಬೇಕು ಅಂತಂದ್ರೆ ನೋ ಸೈಕಲ್ ಆರ್ ಸರ್ಕ್ಯೂಟ್. ಸರಿನಾ? ಎರಡು ಕಂಡೀಷನ್ ಇರೋದು. ಸೊ ಸ್ಪ್ಯಾನಿಂಗ್ ಟ್ರೀ ಆಗ್ಬೇಕು ಅಂತಂದ್ರೆ ಒಂದೇನು ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು, ನೆಕ್ಸ್ಟ್ ನೋ ಸೈಕಲ್ ಆರ್ ಸರ್ಕ್ಯೂಟ್. ಸೊ ಇಲ್ಲೇನಾಗಿದೆ, ಸೈಕಲ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡ್ತೀನಿ. ಎ ಇಂದ ಶುರು ಮಾಡ್ತೀನಿ, ಎ ವರ್ಟಿಸಿಸ್ ಇಂದ. ನೆಕ್ಸ್ಟ್ ಬಿಗೆ ಬರ್ತೀನಿ, ನೆಕ್ಸ್ಟ್ ಸಿಗೆ ಹೋಗ್ತೀನಿ, ನೆಕ್ಸ್ಟ್ ಸಿ ಇಂದ ಡಿಗೆ ಹೋಗ್ತೀನಿ. ಈಗ ನಾನೇನಾದ್ರೂ ಡಿ ಇಂದ ಎಗೆ ಹೋದ್ರೆ ಇಲ್ಲಿ ಒಂದು ಸೈಕಲ್ ಫಾರ್ಮೇಶನ್ ಆದಂಗಾಯ್ತು. ನೋಡಿ, ಇಲ್ಲಿ ಸೈಕಲ್ ಫಾರ್ಮೇಶನ್ ಆದಂಗಾಯ್ತು. ಸೊ ಈ ಸೈಕಲ್ ಫಾರ್ಮೇಶನ್ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಡಿ ಇಂದ ಎಗೆ ಹೋಗಲ್ಲ. ಸೊ ಆ ಒಂದು ಎಡ್ಜ್ ಅನ್ನ ಬಿಡ್ತೀನಿ. ಸೊ ನೆಕ್ಸ್ಟ್ ಡಿ ಇಂದ ಇಗೆ ಹೋಗ್ತೀನಿ, ನೆಕ್ಸ್ಟ್ ಇ ಇಂದ ಎಫ್ ಹೋಗ್ತೀನಿ, ನೆಕ್ಸ್ಟ್ ಎಫ್ ಇಂದ ಜಿಗೆ ಹೋಗ್ತೀನಿ, ನೆಕ್ಸ್ಟ್ ಜಿ ಇಂದ ಎಚ್ ಹೋಗ್ತೀನಿ. ಸೊ ಇವಾಗ ನೀವು ನೋಡಿದ್ರೆ ಎಲ್ಲಾದ್ರೂ ಕೂಡ ಸೈಕಲ್ ಫಾರ್ಮೇಶನ್ ಆಗಿದೆಯಾ? ಇಲ್ಲ. ಸೊ ಈಗ ಸಿಂಪಲ್. ಬ್ರಾಂಚಸ್ ಅಂತ ಅಂದ್ರೇನು, ಕಾರ್ಡ್ಸ್ ಅಂತ ಅಂದ್ರೇನು? ಬ್ರಾಂಚಸ್ ಅಂತ ಅಂದ್ರೆ ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿದಾವಲ್ಲ ಎಡ್ಜ್ಗಳು, ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಬ್ರಾಂಚಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನ E1 E2 E3 E4 E5 E6 E7 E8 ಮತ್ತೆ E9 ಅಂತ ತಗೊಂಡ್ರೆ, ಸೊ ಯಾವ್ಯಾವ ಎಡ್ಜ್ ಯೂಸ್ ಆಗಿದಾವೆ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ? E1, ನೆಕ್ಸ್ಟ್ E2, ನೆಕ್ಸ್ಟ್ E3, ನೆಕ್ಸ್ಟ್ E5 ಯೂಸ್ ಆಗಿದೆ, ನೆಕ್ಸ್ಟ್ E9 E8 E7. ಸೊ ಇವುಗಳನ್ನ ನಾವೇನಂತ ಕರಿಬಹುದು, ಬ್ರಾಂಚಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ ಯಾವ ಎಡ್ಜ್ ಗಳನ್ನ ನಾವು ಯೂಸ್ ಮಾಡಿಲ್ಲ, ಸೊ ದಟ್ ನೋ ಸೈಕಲ್ ಫಾರ್ಮೇಶನ್ ಇಸ್ ಹ್ಯಾಪನಿಂಗ್. ನೋಡಿ, ಇಲ್ಲಿ ಸೈಕಲ್ ಫಾರ್ಮ್ ಆಗ್ತಾ ಇತ್ತು ಅಂತ ಈ E4 ಅನ್ನ ನಾನು ಯೂಸ್ ಮಾಡಲಿಲ್ಲ. ಇಲ್ಲಿ ಸೈಕಲ್ ಫಾರ್ಮ್ ಆಗ್ಬಹುದು ಅಂತ ಈ E6 ಅನ್ನ ನಾನು ಯೂಸ್ ಮಾಡಲಿಲ್ಲ. ಸೊ E4 ಅಂಡ್ E6 ಆರ್ ದಿ ಕಾರ್ಡ್ಸ್. ಸೊ ಕಾರ್ಡ್ಸ್ ಅಂತ ಅಂದ್ರೇನು, ಯಾವ ಎಡ್ಜ್ಗಳು ನನ್ನ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿಲ್ಲ ಅವುಗಳನ್ನ ನಾವು ಕಾರ್ಡ್ಸ್ ಅಂತ ಕರಿತೀವಿ. ಯಾವ ಎಡ್ಜ್ಗಳು ನನ್ನ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರ್ತವೆ ಅವುಗಳನ್ನ ನಾವೇನಂತ ಕರಿತೀವಿ, ಬ್ರಾಂಚಸ್ ಅಂತ ಕರಿತೀವಿ. ಸೊ ಈಗ ಅವ್ರೇನ್ ಹೇಳ್ತಾ ಇರೋದು, ಫಾರ್ ಎನಿ ಸ್ಪ್ಯಾನಿಂಗ್ ಟ್ರೀ ಆಫ್ ಕನೆಕ್ಟೆಡ್ ಗ್ರಾಫ್ ವಿತ್ n vertices and e number of edges, prove that there are n-1 tree branches. ಸೊ n-1 ಬ್ರಾಂಚಸ್ ಗಳಿರ್ತವೆ and e-n+1 ಕಾರ್ಡ್ಸ್. ಸೊ e-n+1 ಕಾರ್ಡ್ಗಳು ಇರ್ತವೆ ಅಂತ ನಾನು ಪ್ರೂವ್ ಮಾಡ್ಬೇಕು. ಸೊ ಇವಾಗ ವೆರಿ ಸಿಂಪಲ್, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಗಿವನ್ ಎ ಕನೆಕ್ಟೆಡ್ ಗ್ರಾಫ್ ವಿತ್ n vertices and e edges. ಸೊ n vertices e edges ಗಳಿದಾವೆ ಅಂತ ಅನ್ಕೊಳ್ಳಿ. ಇದನ್ನೇ ನೀವು ಎಕ್ಸಾಂಪಲ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಫೇಸ್ 1. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತ ಅಂದ್ರೆ ನಾನು ದೇರ್ ಆರ್ n-1 ಟ್ರೀ ಬ್ರಾಂಚಸ್ ಅಂತ ನಾನು ಪ್ರೂವ್ ಮಾಡ್ತಾ ಹೋಗ್ತೀನಿ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ. ಫಸ್ಟ್, ಎ ಸ್ಪ್ಯಾನಿಂಗ್ ಟ್ರೀ ಆಫ್ ಎ ಕನೆಕ್ಟೆಡ್ ಗ್ರಾಫ್ ವಿತ್ n vertices has exactly n-1 number of edges. ಏನು, ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಕನೆಕ್ಟೆಡ್ ಗ್ರಾಫ್. ಅದನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಿದಾಗ ಎಷ್ಟು ಎಡ್ಜಸ್ ಗಳಿರ್ತವೆ, ಮ್ಯಾಕ್ಸಿಮಮ್ ನನಗೆ n-1 ನಂಬರ್ ಆಫ್ ಎಡ್ಜಸ್ ಗಳಿರ್ತವೆ. ಅದರ ಪ್ರಕಾರ ದೀಸ್ ಎಡ್ಜಸ್ ಎಕ್ಸಾಕ್ಟ್ಲಿ ಕನೆಕ್ಟ್ ಆಲ್ ದಿ ವರ್ಟಿಸಿಸ್ ವಿತೌಟ್ ಫಾರ್ಮಿಂಗ್ ಸೈಕಲ್ ಅಂತ ಅಂದ್ರೆ ಇಲ್ಲಿ ಸೈಕಲ್ ಫಾರ್ಮೇಶನ್ ಆದ್ರೆ ಏನಾಗುತ್ತೆ, ಇದನ್ನ ನಾವು ಸ್ಪ್ಯಾನಿಂಗ್ ಟ್ರೀ ಅಂತ ಕರೆಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೈಕಲ್ ಫಾರ್ಮೇಶನ್ ಆಗಲ್ಲ.
ಸೊ ಇವಾಗ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು, ದೇರ್ ಫಾರ್ ದಿ ನಂಬರ್ ಆಫ್ ಬ್ರಾಂಚಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಡ್ಜಸ್. ಸೊ ನಂಬರ್ ಆಫ್ ಬ್ರಾಂಚ್ ಗಳು ಏನಾಗಿರ್ತವೆ, ನಂಬರ್ ಆಫ್ ಎಡ್ಜ್ ಗಳಿಗೆ ಈಕ್ವಲ್ ಆಗಿರ್ತವೆ, ವಿಚ್ ವಿಲ್ ಬಿ ಈಕ್ವಲ್ ಟು n-1. ಸೊ ನೋಡಿ ನಂಬರ್ ಆಫ್ ಎಡ್ಜಸ್ ಎಷ್ಟು ಇರೋದು ಟೋಟಲ್ ಎಕ್ಸಾಕ್ಟ್ಲಿ n-1. ಸೊ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, n-1 ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಬ್ರಾಂಚಸ್. ಸೊ ಬೇಕಾದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸೊ ನೋಡಿ ಎಷ್ಟು ವರ್ಟಿಸಿಸ್ ಇರೋದು, 1 2 3 4 5 6 7 8. ಸೊ 8 ವರ್ಟಿಸಿಸ್ ಗಳಿದಾವೆ. ಸೊ ಇವಾಗ ನನಗೆ ಟೋಟಲ್ ನಂಬರ್ ಆಫ್ ಎಡ್ಜ್ ಗಳು ಏನಾಗ್ತವೆ, n-1 ಅಲ್ವಾ. ಸೊ 8 - 1 ವಿಲ್ ಬಿ 7. ಸೊ 7 ಎಡ್ಜಸ್ ಇದಾವಂತ ನೋಡಿ, 1 2 3 4 5 6 7. ಇಷ್ಟೇ ಸಿಂಪಲ್. ಸೊ ಈ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಏನ್ ಮಾಡಬೇಕು, ಟು ಪ್ರೂವ್ ಟೋಟಲ್ e-n+1 ಕಾರ್ಡ್ಗಳು ಇರ್ತವೆ ಅಂತ. ಕಾರ್ಡ್ ಅಂತ ಅಂದ್ರೆ ಏನು, ಎಲ್ಲಿ ಯಾವ ಎಡ್ಜ್ಗಳು ಈ ಒಂದು ಬ್ರಾಂಚ್, ಯಾವ ಎಡ್ಜ್ಗಳು ಈ ಒಂದು ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿರಲ್ಲ ಅವುಗಳನ್ನ ನಾವು ಕಾರ್ಡ್ಸ್ ಅಂತ ಕರಿತೀವಿ. ನೋಡಿ ಟೋಟಲ್ e-n+1 ನಂಬರ್ ಆಫ್ ಕಾರ್ಡ್ಸ್ ಇದಾವೆ ಅಂತ ನಾನು ಪ್ರೂವ್ ಮಾಡಬೇಕು. ಒರಿಜಿನಲ್ ಗ್ರಾಫ್ ಆಸ್ ಟೋಟಲ್ ಈ ನಂಬರ್ ಆಫ್ ಎಡ್ಜಸ್. ಸೊ ಒಂದು ಒರಿಜಿನಲ್ ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಈ ನಂಬರ್ ಆಫ್ ಎಡ್ಜಸ್ ಗಳಿರ್ತವೆ. ಸ್ಪ್ಯಾನಿಂಗ್ ಟ್ರೀ ಆಸ್ n-1 ಎಡ್ಜಸ್. ಸೊ ಈ ಒಂದು ಗ್ರಾಫ್ ಅನ್ನ ನಾನು ಯಾವಾಗ ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡ್ತೀನಿ, ಅದರಲ್ಲಿ ಎಷ್ಟು ನಂಬರ್ ಆಫ್ ಎಡ್ಜಸ್ ಆಗ್ತವೆ, n-1 ನಂಬರ್ ಆಫ್ ಎಡ್ಜಸ್ ಆಗ್ತವೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಗ್ರಾಫ್ ಇದೆ ಅಂತಂದ್ರೆ ಅದನ್ನ ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಿದಾಗ ಅದರಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಅನ್ನ ನಾವೇನಂತ ಕರಿತೀವಿ, ಬ್ರಾಂಚಸ್. ಸೊ ಇನ್ನ ಉಳ್ಕೊಂಡಿರ್ತಾವಲ್ಲ ಎಡ್ಜಸ್ ಗಳು, ಅವನ್ನ ನಾವೇನಂತ ಕರಿಬಹುದು, ಕಾರ್ಡ್ಸ್ ಅಂತ ಕರಿಬಹುದು. ಸೊ ಟೋಟಲ್ ಎಡ್ಜಸ್ ಅಲ್ಲಿ ನಾನೇನಾದ್ರೂ ಕೂಡ ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತಹ ಎಡ್ಜಸ್ ಗಳು ಏನಂತ ಕರಿಬಹುದು, ಇವುಗಳನ್ನ ಬ್ರಾಂಚಸ್. ಒಂದು ಟೋಟಲ್ ಗ್ರಾಫ್ ಅಲ್ಲಿ ನಾನು ಬ್ರಾಂಚಸ್ ಅನ್ನ ತೆಗೆದಾಕಿದ್ರೆ, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತಹ ಬ್ರಾಂಚಸ್ ಗಳನ್ನ ತೆಗೆದಾಕಿದ್ರೆ ನನಗೆ ಕಾರ್ಡ್ಸ್ ಬರುತ್ತೆ. ಸೊ ಟೋಟಲ್ ಈ ನಂಬರ್ ಆಫ್ ಎಡ್ಜಸ್ ಇದ್ದಿದ್ದು n-1 ಅಲ್ವಾ. ಸೊ n ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +1. ಸೊ ನೋಡಿ ಅದನ್ನೇ ಬರ್ತಿದೆ, ಟೋಟಲ್ ಕಾರ್ಡ್ಸ್ ವಿಲ್ ಬಿ ಈಕ್ವಲ್ ಟು e-n-1. ಸೊ e-n+1 ಆಗುತ್ತೆ. ಯಾಕೆ ಇಲ್ಲಿ ಮೈನಸ್, ಸೊ ಇಲ್ಲಿ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಇಷ್ಟನ್ನ ನೀವು ಪ್ರೂವ್ ಮಾಡಿದ್ರೆ ಸಾಕು. ಸೊ ಥಿಯರಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಉಳಿದಿರುವಂತಹ ಕಾನ್ಸೆಪ್ಟ್ಗಳು ಎಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.